ಗರುಡ ನ್ಯೂಸ್, ಇದು ನಿಮ್ಮ ಧ್ವನಿ. ನಾನು ಮಲ್ಲೇಶ್ ಕಮತೂರು. ಸ್ನೇಹಿತರೆ ನಮಸ್ಕಾರ. ಗರುಡ ನ್ಯೂಸ್ಗೆ ಸ್ವಾಗತ. ನಾನು ಮಲ್ಲೇಶ್ ಕಮತೂರು. ಸ್ನೇಹಿತರೆ, ಇದು ನಮ್ಮ ಸಂಡೂರು ತಾಲೂಕು, ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕು. ಈ ಒಂದು ವಿಡಿಯೋವನ್ನು ನಾನು ಯಾಕೆ ಅಪ್ಲೋಡ್ ಮಾಡಿದೆ ಅಂತಂದರೆ, ನಮ್ಮ ಸಂಡೂರಿನಿಂದ ನಾವು ಯಾವುದೇ ಮಾರ್ಗಕ್ಕೆ ತೆರಳಿದರೂ ಕೂಡ ಏನು ನೀವು ವೀಕ್ಷಣೆ ಮಾಡ್ತಾಯಿದ್ದೀರಿ, ಇಂತಹ ಒಂದು ವನ ಸೌಂದರ್ಯವನ್ನು ನೋಡ್ಬೋದು ಅಂತಕ್ಕಂಥದ್ದಕ್ಕೆ ನನ್ನ ಪ್ರಯಾಣದಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ಕೆಲವೊಂದಷ್ಟು ತುಣುಕುಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತಂದಿದ್ದೇನೆ. ಸ್ನೇಹಿತರೆ, ನಾನು ದಿನನಿತ್ಯ ಕೆಲಸಕ್ಕೆ ತೆರಳುವಾಗ ಪ್ರತಿದಿನವೂ ಕೂಡ ಈ ಥರದ ಒಂದು ವನ ಸೌಂದರ್ಯವನ್ನು ವೀಕ್ಷಿಸ್ತಾ ನಾನು ಹೋಗ್ತಾ ಇರ್ತೀನಿ. ಬಹಳ ಅದ್ಭುತವಾಗಿರ್ತಕ್ಕಂಥ ವೇವ್ಸ್ಗಳು ಇವೆಲ್ಲವೂ ಕೂಡ. ಸಂಡೂರಿನಲ್ಲಿ ನಾವು ಯಾವುದೇ ಮಾರ್ಗವಾಗಿ ಹೋದರೂ ಕೂಡ ಇಂತಹ ಅಪರೂಪದ ಮತ್ತು ಮನಸ್ಸಿಗೆ ಅತ್ಯಂತ ಮುದ ನೀಡ್ತಕ್ಕಂತಹ ರಮಣೀಯ ನೋಟಗಳನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು. ಅದನ್ನು ನಾನು ದಿನನಿತ್ಯವೂ ಕೂಡ ಈ ಥರ ಒಂದು ಪ್ರಕೃತಿ ಸೌಂದರ್ಯವನ್ನು ನಾನು ದಿನಾಲೂ ಕೂಡ ನೋಡ್ತಾ ಇರ್ತೇನೆ ಅನ್ನೋದಕ್ಕೆ ಇದು ಒಂದು ನಿಮಗೆ ಒಂದು ಸಣ್ಣ ವಿಡಿಯೋ. ಸ್ನೇಹಿತರೆ, ಈಗ ನಾನು ತೆರಳ್ತಾ ಇರ್ತಕ್ಕಂಥದ್ದು ಸಂಡೂರಿನಿಂದ ಬಳ್ಳಾರಿ ಮಾರ್ಗವಾಗಿ ಹೋಗ್ತಾ ಇದ್ದೇನೆ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ನಾರಿಹಳ್ಳ ಸುತ್ತಮುತ್ತ ಇರತಕ್ಕಂತಹ ಒಂದು ಅತ್ಯಾಕರ್ಷಕವಾಗಿರ್ತಕ್ಕಂಥ ವನಸಿರಿಯ ರಮಣೀಯ ತಾಣ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ರಮಣೀಯ ತಾಣ. ಅದು ಈ ಸಂದರ್ಭದಲ್ಲಂತೂ ಬಹಳ ಆಕರ್ಷಕವಾಗಿರುತ್ತೆ. ಮತ್ತು ಈಗ ನಾನು ತೆರಳ್ತಾ ಇರತಕ್ಕಂಥ ಈ ದೃಶ್ಯ ನೀವು ನೋಡ್ತಾ ಇದ್ದೀರಿ, ಇದು ಸಂಡೂರಿನಿಂದ ಕೂಡ್ಲಿಗಿ ಮಾರ್ಗವಾಗಿ ತೆರಳತಕ್ಕಂಥ ಒಂದು ರಸ್ತೆಯ ನೋಟ. ಇದು ಇಲ್ಲಿಂದ ಸಂಡೂರಿಂದ 1 ಕಿಲೋಮೀಟರ್ ನಾವು ದಾಟಿದರೆ ಅಲ್ಲಿಂದ ಬಹಳ ಆಕರ್ಷಕವಾಗಿರ್ತಕ್ಕಂಥ ಒಂದು ವನಸಿರಿಯನ್ನು ನಾವು ವೀಕ್ಷಣೆ ಮಾಡ್ಬೋದು. ಇಲ್ಲಿ ಮುಂದೆ ಹೋದರೆ ಇನ್ ಸೆಪ್ಟೆಂಬರ್, ಸಂಡೂರನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನೋಡ್ರಿ ಅಂತಕ್ಕಂಥ ಒಂದು ಮಾತನ್ನು ಗಾಂಧೀಜಿಯವರು ಹೇಳಿದರು. ಆ ಥರದ ಒಂದು ವೇವ್ ಪಾಯಿಂಟ್ ಇಲ್ಲಿ ಮುಂದೆ ಇದೆ. ನೀವು ಯಾವಾಗಲಾದರೂ ಸಂಡೂರಿಗೆ ಬಂದರೆ ಈ ಪ್ಲೇಸನ್ನು ತಪ್ಪದೆ ಬಂದು ವೀಕ್ಷಿಸಿ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನನ್ನ ಜೊತೆ ಮಾತಾಡ್ತಾ ಸಂಡೂರ್ ಇನ್ ಸೆಪ್ಟೆಂಬರ್ ಈ ವೇ ಪಾಯಿಂಟ್ ಹತ್ರ ಬಂದಿದ್ದೀನಿ. ಇದಕ್ಕೆ ಸೆಪ್ಟೆಂಬರ್ ಇನ್ ಸಂಡೂರ್ ಅಂತ ಯಾಕೆ ಹೇಳಿದ್ರು ಅಂತಂದರೆ, ಒಂದು ಕಾಲಘಟ್ಟದಲ್ಲಿ ಗಾಂಧೀಜಿಯವರು ಇಲ್ಲಿಗೆ ಬಂದು ಸೆಪ್ಟೆಂಬರ್ ತಿಂಗಳಲ್ಲಿ ಸಂಡೂರಿನ ಒಂದು ರಮಣೀಯ ತಾಣವನ್ನು ವೀಕ್ಷಿಸಿ ಈ ಸ್ಥಳಕ್ಕೆ ಇನ್ ಸೆಪ್ಟೆಂಬರ್ ಅಂತ ಹೇಳ್ತಾರೆ. ಅಂದರೆ ಸಂಡೂರನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಅದಕ್ಕಾಗಿ ಈ ಒಂದು ವೇವ್ ಪಾಯಿಂಟ್ಗೆ ಸಂಡೂರ್ ಇನ್ ಸೆಪ್ಟೆಂಬರ್ ಅಂತ ಹೇಳ್ತಾರೆ. ಸ್ನೇಹಿತರೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಮತ್ತು ಬಹಳ ರಮಣೀಯವಾಗಿರ್ತಕ್ಕಂಥ ಒಂದು ತಾಣ ಇದು. ಇದು ಸಂಡೂರು ತಾಲೂಕಿನ ಗಂಡಿ ನರಸಿಂಹಸ್ವಾಮಿ ದೇವಸ್ಥಾನದ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ವೇವ್ ಪಾಯಿಂಟು. ಸ್ನೇಹಿತರೆ, ಇದು ಈಗ ನೀವು ವೀಕ್ಷಣೆ ಮಾಡ್ತಿರ್ಬೋದು. ಈಗ ಅಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥದ್ದೇ ಗಂಡಿ ನರಸಿಂಹಸ್ವಾಮಿ ದೇವಸ್ಥಾನ. ನಾನು ಇದನ್ನು ವೇವ್ ಪಾಯಿಂಟಿಂದ ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ, ಹಚ್ಚ ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ಈ ವನಸಿರಿಯವನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಅಷ್ಟೊಂದು ರಮಣೀಯವಾಗಿರುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಂತೂ 2 ಕಣ್ಣು ಸಾಲದು ಈ ಒಂದು ರಮಣೀಯ ತಾಣವನ್ನು ವೀಕ್ಷಿಸಲಿಕ್ಕೆ. ಅದಕ್ಕೋಸ್ಕರ ಹೇಳಿದೆ, ದಯಮಾಡಿ ಯಾವಾಗಲಾದರೂ ನಮ್ಮ ಸಂಡೂರಿಗೆ ಬಂದಾಗ ರಸ್ತೆಯ ಪಕ್ಕದಲ್ಲೇ ಇರತಕ್ಕಂಥ ಈ ಒಂದು ವೇವ್ ಪಾಯಿಂಟು ಬಂದು ಇದನ್ನು ವೀಕ್ಷಿಸಿ ಅಂತಂದೇಳಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನೋಡಿ ಎಷ್ಟೊಂದು ಅದ್ಭುತವಾಗಿದೆ. ಮಲೆನಾಡಿನ ಒಂದು ಐಸಿರಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ರಮಣೀಯ ತಾಣ ಇದು. ಯಾವಾಗಲಾದರೂ ನೀವು ಬಳ್ಳಾರಿ ಜಿಲ್ಲೆಗೆ ಬಂದರೆ, ಅದು ವಿಶೇಷವಾಗಿ ಸಂಡೂರಿಗೆ ಬಂದಾಗ ಮಾತ್ರ, ವಿಶೇಷವಾಗಿ ಸಂಡೂರಿಗೆ ಬಂದಾಗ ಈ ಒಂದು ವೇವ್ ಪಾಯಿಂಟಲ್ಲಿ ಬಂದು ವೀಕ್ಷಿಸಿ ತಾವು ಕೂಡ ಆನಂದಪಟ್ಟು
ಹೋಗಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಸಂಡೂರಿನಿಂದ ಕೂಡ್ಲಿಗಿ ಮಾರ್ಗವಾಗಿ ಹೋಗುವಾಗ ಎಡಭಾಗದಲ್ಲಿ ಒಂದು ವೇವ್ ಪಾಯಿಂಟ್ ಇದೆ. ಅದೇ ಇದು ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಅಂತಂದೇಳಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವೇವ್ ಪಾಯಿಂಟ್ ಇದು. ನೋಡಿ, ಮೇಲಿಂದ ನೋಡಿದರೆ ಕೆಳಗಡೆ ನಾರಿ ಹಳ್ಳ ಹರಿತಕ್ಕಂತಹ ಒಂದು ದೃಶ್ಯವನ್ನು ಕೂಡ ನೀವು ಗಮನಿಸ್ಬೋದು. ಇದೇ ಈ ನಾರಿ ಹಳ್ಳ 2 ಗುಡ್ಡಗಳ ಮಧ್ಯದಲ್ಲಿ ಹರಿದು ನಾರಿ ಹಳ್ಳ ಆ ಡ್ಯಾಮನ್ನು ಸೇರಿಕೊಳ್ಳುತ್ತೆ ಸ್ನೇಹಿತರೆ. ಈ ಮಾರ್ಗವಾಗಿ, ಇದೇ ಮಾರ್ಗವಾಗಿ ಈಗೇನು ನೋಡ್ತಾ ಇದ್ದೀರಲ್ಲ, ಈ ಮಾರ್ಗವಾಗಿ ಹೋಗಿ ಅಲ್ಲಿ ದೂರದಲ್ಲಿ ಕಾಣ್ತಕ್ಕಂತಹ ನಾರಿ ಹಳ್ಳಕ್ಕೆ ಇದು ಸೇರಿಕೊಳ್ಳುತ್ತೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವೇವ್ ಪಾಯಿಂಟ್ ಇದು. ಇದೇ ಆ ಗಂಡಿ ನರಸಿಂಹಸ್ವಾಮಿ ದೇವಸ್ಥಾನ. ಇಷ್ಟೊತ್ತು ನನ್ನ ವೀಡಿಯೋವನ್ನು ತಾವೆಲ್ಲರೂ ಕೂಡ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ನಾನೀಗ ತೆರಳ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟೊತ್ತು ಕೂಡ ನನ್ನ ವೀಡಿಯೋವನ್ನು ವೀಕ್ಷಿಸಿದ್ರಿ. ತಮಗೆ ಮತ್ತೊಂದು ಸಾರಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.